Hello my dear students, welcome to this video session. In this session, we will discuss the entry of European companies, mainly the French, and their impact on Indian polity, which has been prescribed by Rani Channamma University, Belgaum. For you, that is BA 5th semester, paper first, History of Modern India. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಸೆಷನ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಸೆಷನ್ನಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ ಕಂಪನಿಗಳ ಆಗಮನ, ಅದರಲ್ಲೂ ಮುಖ್ಯವಾಗಿ ಫ್ರೆಂಚರು ಮತ್ತು ಭಾರತದ ರಾಜಕೀಯ ಮೇಲೆ ಅವುಗಳ ಪ್ರಭಾವ, ಈ ವಿಷಯದ ಬಗ್ಗೆ ಚರ್ಚಿಸಲಿದ್ದೇವೆ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾಂದ BA 5ನೇ ಸೆಮಿಸ್ಟರ್ನ ಪತ್ರಿಕೆ 1, ಅಂದರೆ ಆಧುನಿಕ ಭಾರತದ ಇತಿಹಾಸ ಪತ್ರಿಕೆಯಲ್ಲಿ ಇದು ಸೂಚಿತವಾಗಿದೆ. ಕಳೆದ ತರಗತಿಯಲ್ಲಿ ಭಾರತದಲ್ಲಿ ಬ್ರಿಟಿಷರ ಆಗಮನ ಮತ್ತು ಭಾರತದ ರಾಜಕೀಯದ ಮೇಲೆ ಅದರ ಪ್ರಭಾವ ಮತ್ತು ಭಾರತದಲ್ಲಿ ಬ್ರಿಟಿಷರ ಪ್ರಮುಖ ವ್ಯಾಪಾರಿ ನೆಲೆಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. In the previous class, we have studied about the entry of English and their impact on Indian polity and the settlements of English in India. Dear students, after the fall of Constantinople, many European nations came to India from the sea route. First among were Portuguese, next Dutch, Danes and the British. Later and last came the French. 1453ರಲ್ಲಿ ಕಾನ್ಸ್ಟಾಂಟಿನೋಪಲ್ನ ಪತನದ ನಂತರ ಜಲಮಾರ್ಗದ ಮೂಲಕ ಭಾರತಕ್ಕೆ ಪೋರ್ಚುಗೀಸರು, ತದನಂತರ ಡಚ್ಚರು, ಡ್ಯಾನಿಷರು ಮತ್ತು ಬ್ರಿಟಿಷರು ಬಂದರು. ಕೊನೆಯಲ್ಲಿ ಬಂದವರೇ ಫ್ರೆಂಚರು. The French came from the nation called France in the Europe. ಫ್ರೆಂಚರು ಯುರೋಪ್ನ ಫ್ರಾನ್ಸ್ ಎಂಬ ದೇಶದಿಂದ ಭಾರತಕ್ಕೆ ಆಗಮಿಸಿದರು. During the famous reign of Louis XIV, the king's famous minister Colbert laid the foundation of French East India Company in Common Era 1664. Francois Martin got a settlement from Sher Khan Lodi, the governor of Vaikundapuram, in 1673, which developed as Pondicherry. Francois Martin developed it as a place of importance. It was indeed the stronghold of the French in India. In 1742, war broke out in Europe between France and England. This rivalry was intensified by the knowledge that the Mughal Empire was disintegrating, and so the price of trade or territory was likely to be much bigger than in the past. Anglo-French conflicts in India lasted for nearly 20 years and led to the establishment of British power in India. ಫ್ರಾನ್ಸಿನ ಅತ್ಯಂತ ಪ್ರಸಿದ್ಧ ದೊರೆಗಳಲ್ಲಿ ಒಬ್ಬರಾದ 14ನೇ ಲೂಯಿಸ್ನ ಅತ್ಯಂತ ಪ್ರಸಿದ್ಧ ಮಂತ್ರಿ ಕೋಲ್ಬರ್ಟ್ ಸಾಮಾನ್ಯ ಶಕೆ 1664ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದನು. ಫ್ರಾಂಕಾಯ್ಸ್ ಮಾರ್ಟಿನ್ ವೈಕುಂಠಪುರಂನ ರಾಜ್ಯಪಾಲನಾದ ಶೇರ್ ಖಾನ್ ಲೋಧಿ 1673ರಲ್ಲಿ ಪಾಂಡಿಚೇರಿಯನ್ನು ಫ್ರಾಂಕಾಯ್ಸ್ ಮಾರ್ಟಿನ್ಗೆ ನೀಡಿದನು.
ಫ್ರಾಂಕಾಯ್ಸ್ ಮಾರ್ಟಿನ್ ಈ ಒಂದು ಸ್ಥಳವನ್ನು ಅತ್ಯಂತ ಮಹತ್ವದ ಸ್ಥಳವಾಗಿ ಭಾರತದಲ್ಲಿ ಫ್ರೆಂಚ್ ಅತಿ ಹೆಚ್ಚು ಪ್ರಭಾವಶಾಲಿ ಪ್ರದೇಶವಾಗಿ ಬೆಳೆಸಿದನು. ಸಾಮಾನ್ಯ ಶಕೆ 1742ರಲ್ಲಿ ಯುರೋಪ್ನಲ್ಲಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ನ ಮಧ್ಯೆ ಆಸ್ಟ್ರಿಯಾದ ಉತ್ತರಾಧಿಕಾರಿ ಕಾಳಗದ ವಿಚಾರವಾಗಿ ಯುದ್ಧಗಳು ಪ್ರಾರಂಭವಾದವು. ಇದೇ ಸಮಯದಲ್ಲಿ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಅವನತಿಯತ್ತ ಸಾಗಿತ್ತು. ಹೀಗಾಗಿ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ಭಾರತದಲ್ಲಿ ತಮ್ಮ ಬಲಾಬಲ ಪ್ರದರ್ಶನವನ್ನು ಪ್ರಾರಂಭಿಸಿದವು. ಹೀಗೆ ಆಂಗ್ಲೋ ಫ್ರೆಂಚ್ ಸಂಘರ್ಷಗಳು ಭಾರತದಲ್ಲಿ ಒಟ್ಟು 20 ವರ್ಷಗಳವರೆಗೆ ನಡೆದವು. ಕೊನೆಗೆ ಬ್ರಿಟಿಷರು ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸುವಲ್ಲಿ ಇದರಲ್ಲಿ ಯಶಸ್ವಿಯಾದರು. ಆಂಗ್ಲೋ ಫ್ರೆಂಚ್ ಕಾನ್ಫ್ಲಿಕ್ಟ್ಸ್ ಇನ್ ಇಂಡಿಯಾ, they are called by the name Carnatic Wars because they fought in a region called Carnatic, the Coromandel shore. First Carnatic War was fought between 1746 to 1748. The war of succession for the Austrian throne was reflected in India when the English seized some French ships, but finally Dupleix tasted the first victories against any Indian army in India by the Europeans. This war was ended in 1748 with the Treaty of Aix-la-Chapelle. ವಿದ್ಯಾರ್ಥಿಗಳೇ, ಆಂಗ್ಲೋ ಫ್ರೆಂಚ್ ಸಂಘರ್ಷಗಳು ಯುರೋಪ್ನಲ್ಲಿ ನಡೆಯುತ್ತಾ ಬಂದಿದ್ದವು. ಭಾರತದಲ್ಲೂ ಕೂಡ ವ್ಯಾಪಾರ ಹಿತಾಸಕ್ತಿಗಾಗಿ ಅವರು ಯುದ್ಧಗಳನ್ನ ಮಾಡಬೇಕಾಗಿ ಬಂದಿತು. ಒಟ್ಟಾರೆ 3 ಯುದ್ಧಗಳು ನಡೆದಿದ್ದು ಇವುಗಳನ್ನು ಕರ್ನಾಟಿಕ್ ಯುದ್ಧಗಳು ಎಂದು ಗುರುತಿಸುತ್ತಾರೆ. ಮೊದಲನೇ ಕರ್ನಾಟಿಕ್ ಯುದ್ಧ ನಡೆಯಲು ಪ್ರಮುಖ ಕಾರಣವೆಂದರೆ ಯುರೋಪ್ನಲ್ಲಿ ಪ್ರಾರಂಭವಾದ ಆಸ್ಟ್ರಿಯಾದ ಉತ್ತರಾಧಿಕಾರಿ ಕಾಳಗ. ಇದರ ಪ್ರತಿಫಲನ ಭಾರತದಲ್ಲಿ ಆಯಿತು. ಬ್ರಿಟಿಷರು ಕೆಲವು ಫ್ರೆಂಚ್ ಹಡಗುಗಳನ್ನು ವಶಪಡಿಸಿಕೊಂಡರು. ಆದರೆ ಕೊನೆಯಲ್ಲಿ ಡ್ಯುಪ್ಲೆಕ್ಸ್ ಈ ಒಂದು ಯುದ್ಧದಲ್ಲಿ ಜಯಗಳಿಸಿದ, ಬ್ರಿಟಿಷರ ಮೇಲೆ ಮೇಲುಗೈ ಸಾಧಿಸಿದ. ಭಾರತದ ಅಂದರೆ ಸ್ಥಳೀಯ ಕರ್ನಾಟಿಕ್ ಸೈನ್ಯವನ್ನೂ ಕೂಡ ಸೋಲಿಸಿ ವಿಜಯದ ರುಚಿಯನ್ನು ಪಡೆದ. Second Carnatic War was started in 1749 and ended in 1754. This Second Carnatic War was fought because of the local reasons, that is, the War of Succession of Hyderabad and Carnatic. Although it was inconclusive, it undermined the French power in South India. ಎರಡನೇ ಕರ್ನಾಟಿಕ ಯುದ್ಧ ಸಾಮಾನ್ಯ ಶಕೆ 1749ರಲ್ಲಿ ಪ್ರಾರಂಭವಾಗಿ 1754ರಲ್ಲಿ ಕೊನೆಗೊಂಡಿತು. ಇದು ಸ್ಥಳೀಯ ಕಾರಣಕ್ಕಾಗಿ ಈ ಒಂದು ಯುದ್ಧ ನಡೆಯಿತು. ಹೈದರಾಬಾದ್ ಮತ್ತು ಕರ್ನಾಟಿಕ್ನ ಉತ್ತರಾಧಿಕಾರಿ ಕಾರಣಕ್ಕಾಗಿ ಈ ಒಂದು ಎರಡನೇ ಕರ್ನಾಟಿಕ್ ಯುದ್ಧ ನಡೆಯಿತು. ಆರಂಭದಲ್ಲಿ ಫ್ರೆಂಚರು ಮೇಲುಗೈ ಸಾಧಿಸಿದರೆ ರಾಬರ್ಟ್ ಕ್ಲೈವ್ ಎಂಬ ಚಾಣಾಕ್ಷ ಬ್ರಿಟಿಷ್ ವ್ಯಕ್ತಿಯ ಹಸ್ತಕ್ಷೇಪದಿಂದಾಗಿ ಬ್ರಿಟಿಷರು ಕೊನೆಯಲ್ಲಿ ಯಶಸ್ವಿಯಾದರು. ಥರ್ಡ್ ಕರ್ನಾಟಿಕ್ ವಾರ್, which reflected 7 years war of the Europe in India. The main battle of this Third Carnatic War was Battle of Wandiwash in 1760, in which French were badly defeated. The French power was reduced to its lowest. In 1763, in Europe, Treaty of Paris was signed. Thus, the victory of Wandiwash left the English East India Company with no European rival in India.
Thus, they were ready to take over the rule of entire country. ಮೂರನೇ ಕರ್ನಾಟಿಕ್ ಯುದ್ಧವು ಸಾಮಾನ್ಯ ಶಕೆ 1758ರಿಂದ 1763ರಲ್ಲಿ ನಡೆಯಿತು. ಇದಕ್ಕೆ ಮುಖ್ಯ ಕಾರಣ ಯುರೋಪ್ನಲ್ಲಿ ನಡೆದಂಥ ಸಪ್ತವಾರ್ಷಿಕ ಕದನ. ಮೂರನೇ ಕರ್ನಾಟಿಕ್ ಯುದ್ಧದ ಅತಿ ಮುಖ್ಯ ಕದನಗಳಲ್ಲಿ ಒಂದು ಎಂದರೆ ವಾಂಡಿವಾಶ್ ಕಾಳಗ. 1760ರಲ್ಲಿ ನಡೆದ ವಾಂಡಿವಾಶ್ ಕಾಳಗದಲ್ಲಿ ಫ್ರೆಂಚರು ಸಂಪೂರ್ಣವಾಗಿ ಸೋತು ಹೋದರು. ಯುರೋಪ್ನಲ್ಲಿ 1763ರಲ್ಲಿ ಬ್ರಿಟಿಷರು ಮತ್ತು ಫ್ರೆಂಚರ ಮಧ್ಯೆ ಆದಂತಹ ಶಾಂತಿ ಒಪ್ಪಂದ, ಪ್ಯಾರಿಸ್ ಶಾಂತಿ ಒಪ್ಪಂದದಿಂದಾಗಿ ಮೂರನೇ ಕರ್ನಾಟಿಕ್ ಯುದ್ಧವು ನಿಂತು ಹೋಯಿತು. ಆದರೆ ಈ ಒಂದು ಯುದ್ಧದಲ್ಲಿ ಸೋತು ಹೋದಂತಹ ಫ್ರೆಂಚರು ಭಾರತದಿಂದ ತಮ್ಮೆಲ್ಲ ಅಧಿಕಾರವನ್ನು ಕಳೆದುಕೊಳ್ಳಬೇಕಾಯಿತು. The important French settlements in India were Chandranagore, Pondicherry, Karaikal, Nagapattinam and Mahe. ಭಾರತದಲ್ಲಿ ಅತಿ ಮಹತ್ವದ ಫ್ರೆಂಚ್ ನೆಲೆಗಳೆಂದರೆ ಚಂದ್ರನಾಗೋರ್, ಪಾಂಡಿಚೇರಿ, ಕರೈಕಲ್, ನಾಗಪಟ್ಟಣಂ ಮತ್ತು ಮಾಹೆ. Causes for the English success and the French failure are listed below as East India Company was a private company and it was free to take any action, but French East India Company was a government company and it had to wait for the government orders from the France. The second main reason was superiority of a British Navy against the French. The French subordinated their commercial interest to their territorial ambitions, which made the French short of their funds. The English have Madras, Bombay, Calcutta, whereas the French only have Pondicherry as their main important commercial settlement. And the British leaders were very superior in all aspects. ಭಾರತದಲ್ಲಿ ಫ್ರೆಂಚ್ ಅವನತಿ ಮತ್ತು ಬ್ರಿಟಿಷ್ ಅವರ ಯಶಸ್ವಿಗೆ ಅತಿ ಮುಖ್ಯ ಕಾರಣಗಳೆಂದರೆ ಈಸ್ಟ್ ಇಂಡಿಯಾ ಕಂಪನಿ. ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಒಂದು ಖಾಸಗಿ ಕಂಪನಿಯಾಗಿದ್ದು ತನಗೆ ಬೇಕಾದ ಯಾವುದೇ ನಿರ್ಧಾರಗಳನ್ನು ಅದು ತೆಗೆದುಕೊಳ್ಳಲು ಸಶಕ್ತವಾಗಿತ್ತು. ಆದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಒಂದು ಸರ್ಕಾರಿ ಸ್ವಾಮ್ಯದ ಕಂಪನಿಯಾಗಿದ್ದು ಫ್ರಾನ್ಸ್ನಿಂದ ಬರುವ ಆದೇಶಗಳನ್ನು ಅದು ಪಾಲಿಸಬೇಕಾಗಿತ್ತು. ಫ್ರೆಂಚ್ ನೌಕಾಶಕ್ತಿಗಿಂತ ಬ್ರಿಟಿಷ್ ನೌಕಾಶಕ್ತಿ ಯುರೋಪ್ನಲ್ಲಿ ಮತ್ತು ಭಾರತದಲ್ಲಿ ಎರಡೂ ಕಡೆ ಅತ್ಯಂತ ಶ್ರೇಷ್ಠವಾಗಿತ್ತು. ಫ್ರೆಂಚರಿಗೆ ವಾಣಿಜ್ಯಾತ್ಮಕ ಹಿತಾಸಕ್ತಿಗಳು ಗಿಂತ ಪ್ರಾದೇಶಿಕ ಹಿತಾಸಕ್ತಿ ಮುಖ್ಯವಾಗಿದ್ದವು. ಹೀಗಾಗಿ ಅವರ ಬಳಿ ಹಣದ ಕೊರತೆ ಉಂಟಾಯಿತು. ಇಂಗ್ಲಿಷರ ಬಳಿ ಅತ್ಯಂತ 3 ಮಹತ್ವದ ವಾಣಿಜ್ಯ ನೆಲೆಗಳು ಮದ್ರಾಸ್, ಬಾಂಬೆ, ಕಲ್ಕತ್ತಾಗಳಿದ್ದರೆ ಫ್ರೆಂಚರ ಬಳಿ ಕೇವಲ ಒಂದು ವಾಣಿಜ್ಯ ನೆಲೆ ಪಾಂಡಿಚೇರಿ ಮಾತ್ರವಿತ್ತು. ಇನ್ನು ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಾಯಕರುಗಳು ಅತ್ಯಂತ ಶ್ರೇಷ್ಠರಾಗಿದ್ದರು. ಅದು ಕೂಡ ಒಂದು ಬ್ರಿಟಿಷರ ಯಶಸ್ವಿಗೆ ಕಾರಣವಾಯಿತು. After the fall of Constantinople, as many European countries, France also tried its luck in the East. In 1664, Louis XIV's famous minister Colbert laid the foundation of French East India Company. Francois Martin got a settlement from Sher Khan Lodi, which developed as Pondicherry. But Anglo-French conflicts, which were also called as Carnatic Wars, in India lasted for 20 years and led to the establishment of British power in India.
ಸಾಮಾನ್ಯ ಶಕೆ 1453ರ ಕಾನ್ಸ್ಟಾಂಟಿನೋಪಲ್ ಪತನದ ನಂತರ ಉಳಿದ ಯುರೋಪಿಯನ್ ಶಕ್ತಿಗಳಂತೆ ಫ್ರಾನ್ಸ್ ಕೂಡ ಪೂರ್ವಾತ್ಯ ದೇಶಗಳೊಂದಿಗೆ ವ್ಯಾಪಾರದಲ್ಲಿ ತನ್ನ ಅದೃಷ್ಟ ಪರೀಕ್ಷಿಸಿತು. ಸಾಮಾನ್ಯ ಶಕೆ 1664ರಲ್ಲಿ 14ನೇ ಲೂಯಿಸ್ನ ಅತ್ಯಂತ ಪ್ರಸಿದ್ಧ ಮಂತ್ರಿ ಕೋಲ್ಬರ್ಟ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ. ಫ್ರಾಂಕಾಯ್ಸೊ ಮಾರ್ಟಿನ್ ವೈಕುಂಠಪುರಂನ ರಾಜ್ಯಪಾಲ ಶೇರ್ಖಾನ್ ಲೋಧಿಯಿಂದ ಪಾಂಡಿಚೇರಿ ಎಂಬ ವ್ಯಾಪಾರಿ ನೆಲೆಯನ್ನು ಪಡೆದು ಅದನ್ನು ಅಭಿವೃದ್ಧಿಗೊಳಿಸಿದ. ಇದು ಮುಂದೆ ಫ್ರೆಂಚ್ ಒಂದು ಕೇಂದ್ರ ಕಚೇರಿಯಾಗಿ ಭಾರತದಲ್ಲಿ ಕೇಂದ್ರ ಕಚೇರಿಯಾಗಿ ಬೆಳೆಯಿತು. ನಂತರ ನಡೆದ ಆಂಗ್ಲೋ ಫ್ರೆಂಚ್ ಸಂಘರ್ಷಗಳು ಅಂದರೆ ಕರ್ನಾಟಿಕ್ ಯುದ್ಧಗಳ ಕೊನೆಗೆ ಬ್ರಿಟಿಷರು ಜಯಗಳಿಸಿ ಭಾರತದಲ್ಲಿ ತಮ್ಮ ಶಕ್ತಿಯನ್ನು ಅವರು ಸ್ಥಾಪಿಸಲು ಯಶಸ್ವಿಯಾದರು. Friends, now let us discuss about the important questions from this session. Question number 1. Which of the following was not a French settlement in India? ಚಂದ್ರನಾಗೂರ್, ಮಾಹೆ, ಕರೈಕಲ್, ಪುಲಿಕೆಟ್. ವಿದ್ಯಾರ್ಥಿಗಳೇ, ಈಗ ಪ್ರಶ್ನೆಯ ಸಮಯ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಫ್ರೆಂಚ್ ನೆಲೆಯಾಗಿರಲಿಲ್ಲ? ಚಂದ್ರನಾಗೂರ್, ಮಾಹೆ, ಕರೈಕಲ್, ಪುಲಿಕೆಟ್. ಸರಿಯಾದ ಉತ್ತರ ಪುಲಿಕೆಟ್. ಯಾಕಂದರೆ ಪುಲಿಕೆಟ್ ಇದು ಡಚ್ಚರ ವ್ಯಾಪಾರಿ ನೆಲೆಯಾಗಿತ್ತು. Question number 2. The French Company for Trade of the East India in 1664 was founded by Francois Caron, Queen Elizabeth, Colbert, Francois Martin. ಪ್ರಶ್ನೆ 2. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ 1664ರಲ್ಲಿ ಯಾರಿಂದ ಸ್ಥಾಪಿಸಲ್ಪಟ್ಟಿತು? ಫ್ರಾಂಕಾಯ್ಸೊ ಮಾರ್ಟಿನ್, ಕ್ವೀನ್ ಎಲಿಜಬೆತ್, ಕೋಲ್ಬರ್ಟ್, ಫ್ರಾಂಕಾಯ್ಸೊ ಮಾರ್ಟಿನ್. ಈ ಪ್ರಶ್ನೆಯ ಸರಿಯಾದ ಉತ್ತರ 14ನೇ ಲೂಯಿಸ್ನ ಅತ್ಯಂತ ಪ್ರಸಿದ್ಧ ಮಂತ್ರಿಯಾದಂಥ ಕೋಲ್ಬರ್ಟ್ನಿಂದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಲ್ಪಟ್ಟಿತ್ತು. ಕೋಲ್ಬರ್ಟ್. Question number 3. The most important French settlement in Bengal was ಹುಗ್ಲಿ, ಚಂದ್ರನಾಗೂರ್, ಕಾಸಿಂ ಬಜಾರ್, ಚಿನ್ಸೂರ್. ಪ್ರಶ್ನೆ 3. ಬೆಂಗಾಲ್ದಲ್ಲಿ ಅತ್ಯಂತ ಪ್ರಮುಖ ಫ್ರೆಂಚ್ ವ್ಯಾಪಾರಿ ನೆಲೆ ಯಾವುದಾಗಿತ್ತು? ಹುಗ್ಲಿ, ಚಂದ್ರನಾಗೂರ್, ಕಾಸಿಂ ಬಜಾರ್, ಚಿನ್ಸೂರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಚಂದ್ರನಾಗೂರ್. Question number 4. Who gave the settlement of Pondicherry to French? Options are Subedar of Bengal, Governor of Vaikundapuram, Raja of Chandragiri, gift of Portuguese as dowry. ಪ್ರಶ್ನೆ 4. ಪಾಂಡಿಚೇರಿಯನ್ನ ವ್ಯಾಪಾರಿ ನೆಲೆಯಾಗಿ ಫ್ರೆಂಚರಿಗೆ ಯಾರು ನೀಡಿದರು? ಬೆಂಗಾಲ್ನ ಸುಬೇದಾರ, ವೈಕುಂಠಪುರಂನ ರಾಜ್ಯಪಾಲ, ಚಂದ್ರಗಿರಿಯ ರಾಜ, ಪೋರ್ಚುಗೀಸರಿಂದ ವರದಕ್ಷಿಣೆ ರೂಪದಲ್ಲಿ ಪಡೆದರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗವರ್ನರ್ ಆಫ್ ವೈಕುಂಠಪುರಂ gave the site of Pondicherry to French. ಸುಬೇದಾರ್ ಆಫ್ ಬೆಂಗಾಲ್ ನೀಡಿದ್ದು ಬ್ರಿಟಿಷರಿಗೆ ಕಲ್ಕತ್ತಾ ಆಗಿ ಬೆಳೆದಂಥ ಪ್ರದೇಶ. ಚಂದ್ರಗಿರಿಯ ರಾಜ ಬ್ರಿಟಿಷರಿಗೆ ಮದ್ರಾಸ್ ವ್ಯಾಪಾರಿ ನೆಲೆಯನ್ನು ನೀಡಿದ್ದ. ಕೊನೆಯದಾಗಿ ಪೋರ್ಚುಗೀಸರಿಂದ ಡೌರಿ ಅಥವಾ ವರದಕ್ಷಿಣೆ ರೂಪದಲ್ಲಿ ಬ್ರಿಟಿಷರು ಪಡೆದಂಥ ಒಂದು ನೆಲೆ ಅಂದರೆ ಅದು ಬಾಂಬೆ. ಈ ಪ್ರಶ್ನೆ ಸರಿಯಾದ ಉತ್ತರ ಗವರ್ನರ್ ಆಫ್ ವೈಕುಂಠಪುರಂನಿಂದ ಫ್ರೆಂಚರು ಪಾಂಡಿಚೇರಿ ನೆಲೆಯನ್ನು ಪಡೆದರು. ದ ಲಾಸ್ಟ್ ಕ್ವಶನ್, ವಿಚ್ ಸೆಟಲ್ಮೆಂಟ್ ಸರ್ವ್ಡ್ ಆಸ್ ದ ಹೆಡ್ ಕ್ವಾರ್ಟರ್ ಆಫ್ ಫ್ರೆಂಚ್ ಇನ್ ಇಂಡಿಯಾ? ಭಾರತದಲ್ಲಿ ಫ್ರೆಂಚರ ಕೇಂದ್ರ ಕಚೇರಿಯಾಗಿ ಕಾರ್ಯನಿರ್ವಹಿಸಿದ ನೆಲೆ ಯಾವುದು? ಬಾಂಬೆ,
ಪಾಂಡಿಚೇರಿ, ಗೋವಾ, ಕಲ್ಕತ್ತಾ. The right answer is ಪಾಂಡಿಚೇರಿ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೂ ಈ ಒಂದು ಸೆಷನ್ನಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.